ನಾನು ಹೊಲ ಮಾಡೇ ಬಂದಿದ್ದೇನೆ. ನಾನು ಟ್ರ್ಯಾಕ್ಟರ್ ಹೊಡಿತೀನಿ. ನಾನು ಹೈನ ಹಾಲು ಹಿಂಡೋದು ನನಗೂ ಗೊತ್ತೈತೆ. ನಮ್ಮ ಮನ್ಯಾಗ ಎಮ್ಮೆಗಳು ಕಟ್ಟಿ ನಾವು ಹೈನ ಮಾಡಿದವ್ರು. ದುರ್ದೈವ ಇದು. ನಾವು ನೀವು ಹಿಂಗ ಮಾಧ್ಯಮದವ್ರ ಎದುರುಗಡೆ ಪೊಲೀಸ್ದವ್ರನ್ನ ಕರ್ಕೊಂಡು ಬಂದು ನೀವಿಲ್ಲಿ ಧರಣಿ ಕುಂತು ನಾವೊಬ್ಬ ಹೆಣ್ಮಗಳು, ಅದ್ರಾಗೂ ನೀವು ನನ್ನನ್ನು ನೋಡಿರ್ಬೋದು, ನನ್ನ ಸ್ವಭಾವ ನೋಡಿರ್ಬೋದು ತಂಗಿ. ಜನರಿಗೋಸ್ಕರ ಜನರ ಕಷ್ಟ ಸುಖದಾಗ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದಂತಾಗಿ ನಿಮ್ಗೆ ಯಾರಿಗೂ ಕಷ್ಟ ಕೊಡ್ಬೇಕನ್ನೋದಂತ್ರ ಏನಿಲ್ಲ. ನಾನು ರೈತನ ಮಗಳನ್ನ, ರೈತನ ಹೆಂಡ್ತನ. ರೈತರ ಕಷ್ಟ ಸುಖ ಏನ, ಕಡ್ಲಿ ಹೆಂಗೆ ಬೆಳಿತಾವ, ಕಾಯಿಪಲ್ಲೆ ಹೆಂಗೆ ಬೆಳಿತೀರಿ, ನೀರು ಹೆಂಗೆ ಚಾಲೂ ಮಾಡ್ತೀರಿ, ಕರೆಂಟ್ ಹೋದ್ರೆ ಏನು ತ್ರಾಸ ಆಕೈತಿ. ಈಗ ಬೋರ್ ಬಟನ್ ಹೊಡೆದು ಮನೆಗೆ ಹೋಗಿ ಊಟ ಮಾಡಿ ಬರೋ ಮಟ್ಟ ಅಂದ್ರೆ ಮತ್ತೆ ಲೈಟ್ ಹೋಗಿರ್ತಾವ, ಮತ್ತೆ ಬಟನ್ ಹಚ್ಚಾಕ್ ಬರಬೇಕು. ಎಲ್ಲ ಕಷ್ಟಗಳು ನನಗೂ ಬರ್ತದ. ಏನೋ ಒಂದು ಅನುಕೂಲ ಆಗಲಿ, ಎಲ್ಲರನ್ನೂ ಕರ್ಕೊಂಡು ಬೆಳೆಯೋಣ ಅಂತ ಹೇಳಿ ಮನಸ್ಸು ಮಾಡಿ ಮಾಡ್ತಾ ಇದ್ದೀನಿ. ನಿಮ್ಗೆ ತಮ್ಮನೂ ಕಾಲ್ ಮುಗಿತಾನಂತ ನಾನು ಕಾಲ್ ಮುಗಿತೀನಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಮಾಧ್ಯಮದ ಎದುರುಗಡೆ ನಿಮ್ದ ಕಾಲ್ ಬೀಳ್ತೇವೆ. ಮಾತು ಮುಗಿಸ್ತೀನಿ. ನೀವು ಭಾಳ ಸ್ಪೀಡ್ನಾಗ ಅದರಿ. ನೀವು ಎಷ್ಟು ಸ್ಪೀಡ್ನಾಗ ಅದರಲ್ಲ, ನಾ ಅಷ್ಟ ಸ್ಲೋ ಅದೇನೆ. ನೀವು 5th ಗೇರ್ನಾಗಿದ್ರೆ ನಾ ಗೇರ ಹಾಕೋದಿಲ್ಲ. ನಾ ಮಾತಿನಿಂದನ ಮುಗಿಸಕ್ಕೆ ಎಂತೆಂತ ದೊಡ್ಡ ದೊಡ್ಡ ಇವು ಪ್ರಕರಣಗಳು ಮಾತಿನಿಂದ ಬಗೆಹರಿದ್ದಾವ. ನಿಮ್ಗೇನು ಕಲ್ಪನೆ ಐತಲ್ಲ, ನಾ ತಪ್ಪು ಕಲ್ಪನೆ ತಪ್ಪು ತಿಳುವಳಿಕೆ ಅನ್ನೋದಿಲ್ಲ. ನಿಮ್ಮ ಕಲ್ಪನೆ ಏನೈತಲ್ಲ, ಇದನ್ನ ಫ್ಯಾಕ್ಟ್ರಿಯಿಂದ ಎಲ್ಲ ಮುಳುಗೆ ಹೋಗ್ತೈತಂತಂದ್ರೆ ಮತ್ತೆ ಇಡೀ ಮಹಾರಾಷ್ಟ್ರ ಮುಳುಗಬೇಕಾಗಿತ್ತಲ್ಲ, ಇಡೀ ಬೆಳಗಾವಿ ಮುಳುಗಬೇಕು, ಇಡೀ ಉತ್ತರ ಕರ್ನಾಟಕ ಮುಳುಗಬೇಕಾಗಿತ್ತಲ್ಲ. 28 ಶುಗರ್ ಫ್ಯಾಕ್ಟ್ರಿ ಅದಾವ ಬೆಳಗಾವಿ ಒಳಗಡೆ. ಕಾಗವಾಡದಾಗ ನಟ್ ನಡು ಊರಾಗ ಐತಿ. ಬೆಳಗಾವಿ ಶುಗರ್ಸ್ ನಟ್ ನಡು ಹುದ್ಲ್ಯಾಗ ಐತಿ. ಮುನ್ವಳ್ಳ್ಯಾಗ ನಟ್ ನಡು ರೇಣುಕಾ ಶುಗರ್ಸ್ ಐತಿ. ನಾನ್ ಮಾತಾಡೋ ಮಟ್ಟ ಏನ ನಿಮ್ಗೆಲ್ಲಾರು ನಿಮ್ ತ್ರಾಸ ಆಗೈತಂತ ನಾನು ಬಂದ್ ನಿಂತಿದ್ದೀನಿ ಇಲ್ಲೇ. ಹಿಂಗ್ ಬರೋದು ಅಲ್ಲ ನಾ ನಿಮ್ಗ. ನಿಮ್ಮ ಪಂಚಾಯತಿಗೆ ಬಂದ್ ಅಲ್ಲಿ ಮೀಟಿಂಗ್ ಕರೆದ ನೀವು 10 ನನಗ್ ಮುಖಕ್ಕೆ ಮಾತಾಡಿದ್ರು ಅಲ್ಲಿ ಉತ್ತರ ಕೊಡ್ಬೇಕಾಗಿತ್ತು. ಇದು ದುರ್ದೈವ. ಇದು ಈ ರೀತಿ ನೀವು ಕುಂಡ್ರಬಾರ್ದು, ಈ ರೀತಿ ನಾನು ಮಾಡಬಾರ್ದು. ನೀವೆಲ್ಲ ನಮ್ಮ ಮಂದಿ. ನಾ ನಿಮ್ಮಾಕಿ, ನಾ ಹೊರಗಿನಾಕಿ ಅಲ್ಲ. ನಾನ್ ನಿಮ್ಮ ವೈರಿ ಅಲ್ಲ. ನೀವು ವೈರಿ ಅಂತ ತಿಳ್ಕೊಂಡಿದ್ದೀರಿ ನನ್ನನ್ನ. ನಾ ವೈರಿ ಅಲ್ಲ. ತಂಗಿ ಎದ್ ನಿಂತ ಕೇಳ್ತಾಳ ರೈತರು ಖುಷಿ ಅದ. ನಾ ಯಾರು ಮತ್ತ? ನಿಮ್ಗೇನು ಮೋಸ ಮಾಡಕ್ ಬಂದಿಲ್ಲ, ಅರ್ಥ ಮಾಡ್ಕೊಳ್ರಿ. ಸಮಾಧಾನ ಮಾಡ್ಕೊಳ್ಳಿ. ಇವನು ಕಲ್ತಂತವದಾನ. ಮಾತಿನಾಗ ಹೆಚ್ಚು ಕಡಿಮೆ ಆಗಬಹುದು, ಬಟ್ ನಿಮ್ಮ ಹೃದಯದ ಮಾತೇನೈತಿ. ನಾನು ಈಗ ಅನ್ನ ಎದ್ದು ನಿಂತ ಒಮ್ಮೆ ಬೆಂಕಿ ಉಗಳಾಕ್ ಶುರು ಮಾಡಿದ ಹಂಗಾವು ಆಗೋದಿಲ್ಲ. 4 ಮಂದಿ ತಿಳುವಳಿಕೆ ಮಾತಾಡ್ಬೇಕ. ನಿಮ್ಮ ಮನಸ್ಸಿನಾಗ ಏನೇನ್ ಐತಲ್ಲ, ಹಿಂಗ ಆಕೈತ್ರಿ, ನಮ್ಗ್ ತ್ರಾಸ ಆಕೈತ್ರಿ, ನಮ್ಗೆ ಹಿಂಗ್ ಕಲ್ಪನೆ ಐತಿ, ಇದು ಹಿಂಗ ಆಗತೈತಿ ಅಂತ ನೀವ್ ಹೇಳ್ರಿ. ಹಿಂಗ ಆಗೋದಿಲ್ಲ ಅಂತ ನಾವ್ ಸಮಜಾಯಿಸಿ ಕೊಡ್ತೀವಿ. ಒಮ್ಮೆ ಬಿಟ್ಟು 4 ಸತಿ ತಂಪೆಳದಾಗ ಕುಂತ್ ಮಾತಾಡೋನು. ನೀವ್ ಹಿಂಗಿಲ್ಲಿ ಕುಂತಿರೋದ್ರಿಂದ ನಂಗೆ ಚಲೋ ಅನಿಸ್ವಲ್ತು. ನಿಮಗೀಗ ನಾ ಮಾತಾಡೋದ್ರಿಂದ ಸಮಾಧಾನ ಆಗವಲ್ತು. ದಯಮಾಡಿ ಮಾಧ್ಯಮದವ್ರದಾರು ಮನವಿ ಏನೈತಿ ಕೊಡ್ರಿ. ನಾನು ನೀವೆಲ್ಲಿ ಕರಿತೀರ ಅಲ್ಲಿ ತಮ್ಮ ಬರ್ತಾನೆ, ನಾನು ಬರ್ತೇನೆ. ಒಮ್ಮೆ ಬಿಟ್ಟು ಚರ್ಚೆ ಮಾಡೋದು, ಆಮೇಲೆ ಡಿಸಿಷನ್ ದಯಮಾಡಿ ಹೇಳ್ರಿ. ಕುಂಡ್ರಬೇಡ್ರಿ, ಹೇಳ್ರಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.